ನನ್ನ ಹೆಸರು ಗೀತಾ. ನಾನು 49 ಇಯರ್ಸು. ನನಗೆ 49 ಇಯರ್ಸ್ ಆಗಿದೆ. ನಾನು ಸೆಲೆಬ್ರೈಟ್ಸು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ನೋಡ್ತಾ ಇದ್ದೆ. ನನಗೆ ಮೇಡಮು ಪ್ರಾಕ್ಟಿಕಲ್ ಸೆಷನ್ನು ನೋಡಿ ಅಥವಾ ಮೇಡಮ್ ಮಾತಾಡೋದು ನೋಡಿ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಸೆಲೆಬ್ರೈಟ್ಸ್ಗೆ ಜಾಯ್ನ್ ಆಗಬೇಕು ಅಂತ. ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು ಇಂಜಿನಿಯರಿಂಗು ಮತ್ತು ಡಾಕ್ಟ್ರೇಟ್ PhDನೂ ಮಾಡಿದ್ದೀನಿ ಮತ್ತು ಪ್ರೊಫೆಸರ್ ಆಗು ಕೆಲಸ ಮಾಡಿದ್ದೀನಿ. ಬಟ್ ನನಗೆ ಈಗ ಬ್ರೇಕ್ ತೊಗೊಂಡಿದ್ದೆ ವರ್ಕ್ ಮಾಡೋದನ್ನು. ಸೊ ನನಗೆ ಮೇಡಮ್ ಮಾತಾಡೋದಾಗಲಿ ಅಥವಾ ಅವರು ಪ್ರಾಕ್ಟಿಕಲ್ ಸೆಷನ್ ನೋಡಿಬಿಟ್ಟು ಸೆಲೆಬ್ರೈಟ್ಸಲ್ಲಿ ನನಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು. ಮತ್ತು ನಾನು ಸೆಲೆಬ್ರೈಟ್ಸ್ಗೆ ಸೇರಬೇಕು ಅಂತ ನನಗೆ ತುಂಬ ಇಷ್ಟನೂ ಆಯಿತು. ಸೊ ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್ನ. ಸೊ ತುಂಬ ಚೆನ್ನಾಗಿ ಅಪ್ರೋಚ್ ಮಾಡಿದ್ರು ನನಗೆ. ಮೇಡಮ್ ಒಂದ್ಸತಿ ಜಾಯಿನ್ ಆದಮೇಲೆ ನನಗೆ ತುಂಬ ಇಷ್ಟ ಆಯಿತು. ನಾವು ಒಳ್ಳೆ ಕೆಲಸ ಮಾಡಿದೆ. ವೆದರ್ ನಾನು ಫ್ಯೂಚರಲ್ಲಿ ನಾನು ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಈವೆಂಟ್ ಮ್ಯಾನೇಜ್ಮೆಂಟ್ನ ಇಲ್ವೋ ಗೊತ್ತಿಲ್ಲ. ಬಟ್ ಲೈಫಲ್ಲಿ ಏನಾದರೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ನನಗೆ ತುಂಬ ಒಂಥರ ಲೈಫ್ನ ಫ್ಲವರ್ ಥರ ಬ್ಲೂಮ್ ಆಯಿತು ನನಗೆ. ಸೊ ಇಲ್ಲಿ ಟೆಕ್ನಿಕ್ಸ್ ಎಲ್ಲ ಯಾವ ಥರ ಹೇಳ್ಕೊಡ್ತಾರೆ. ನನಗೆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಝೀರೋ ನಾಲೆಡ್ಜ್ ಇತ್ತು. ನನಗೇನು ಝೀರೋ ಅಂದರೆ ಏನೂ ನಾಲೆಡ್ಜೇ ಇರಲಿಲ್ಲ ನನಗೆ. ಸೊ ಇಲ್ಲಿ ಬಂದಮೇಲೆ ನನಗೆ ಬೇಸಿಕ್ಕಿಂದ ಈಗ ನನಗೆ ಹೊಸದು ಒಂದು ಈವೆಂಟ್ ಬಂದರೂ ನಾನು ಕೇಪಬಲ್ ಇದ್ದೀನಿ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ತರಿಸಿದ್ದಾರೆ ನಮಗೆ. ಇಲ್ಲಿ ಪ್ರಾಕ್ಟಿಕಲ್ ಸೆಷನ್ಸಲ್ಲೆಲ್ಲ ಟೆಕ್ನಿಕ್ಸ್ ಆಗಲಿ, ಒಂದು ಫ್ಲವರ್ ಬೊಕೆ ಮಾಡೋದಾಗಲಿ, ಬಲೂನ್ಸ್ ನಾಟ್ ಮಾಡೋದಾಗಲಿ, ಅಥವಾ ಎವ್ರಿ ಸ್ಟೆಪ್ಪಲ್ಲೂ ಅವರು ಏನೇನು ಪ್ರಿಕಾಷನ್ ತೊಗೊಳ್ಬೇಕು ಅಂತ ಫಸ್ಟು ಹೇಳ್ಕೊಟ್ಟು ನೆಕ್ಸ್ಟು ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಾಕ್ಟಿಕಲ್ ಸೆಷನ್ಸು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನು ಮಾಡ್ತಾರೆ. ಸೊ ವಿಜಯ್ ಸರು ಅಷ್ಟೇ, ಅವರು ಟೆಕ್ನಿಕ್ಸ್ ಹೇಳ್ಕೊಡೋದು ತುಂಬ ಅವರು ಪೇಷನ್ಸಿಂದ ಇದ್ದು ನಮಗೆ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ. ಬಲೂನ್ಸ್ ಆಗಲಿ, ಬೊಕೇಸ್ ಆಗಲಿ, ಅಥವಾ ಫ್ಲವರ್ ಮೇಕಿಂಗ್ ಅರೇಂಜ್ಮೆಂಟು, ಮುಹೂರ್ತ ಮಂಟಪ ಮಾಡೋ ಇದರಲ್ಲಾಗಲಿ ಪೇಷನ್ಸಿಂದ ಇದ್ದು ನಮಗೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು ನನಗೆ. ನಾನು ಏನಾದರೂ ಸೆಲೆಬ್ರೈಟ್ಸಿಗೆ ಬಂದಿಲ್ಲ ಅಂತಂದರೆ ನನ್ನ ಲೈಫಲ್ಲಿ ನಾನು ಏನಾದರೂ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೂಜಾ ಮ್ಯಾಮ್. ಸೊ ಅವ್ರಿಗೂ ಪೂಜಾ ಮ್ಯಾಮ್ಗೂ ಮತ್ತು ವಿಜಯ್ ಸರ್ಗೂ ಒಳ್ಳೆಯದಾಗಲಿ 2025 ಅಂತ ಹೇಳ್ತಾ ನಾನು ಖುಷಿ ಪಡ್ತೀನಿ. ಮತ್ತು ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು ಸ್ಟೂಡೆಂಟ್ಸ್ ಆಫ್ ಸೆಲೆಬ್ರೈಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ. ಸೊ ಯಾರು ಫೀಸ್ನ ನೋಡಿಬಿಟ್ಟು ಇಷ್ಟು ಜಾಸ್ತಿ ಅಂತ ಹೇಳ್ಕೊಂಡು ಥಿಂಕ್ ಮಾಡಬೇಡಿ. ಬಿಕಾಸ್ ಏನಕ್ಕಂದರೆ ಫೀಸ್ ಈಗಿನ ಸೊಸೈಟಿಲಿ ಯಾರು ಒಂದು ಐಡಿಯಾಸ್ ಹೇಳೋಕ್ಕೂ ತುಂಬ ಹಿಂದೂ ಮುಂದೆ ನೋಡ್ತಾರೆ. ಬಟ್ ಇಲ್ಲಿ ಅವರ ಎಕ್ಸ್ಪೀರಿಯನ್ಸು ವಿಜಯ್ ಸರ್ದಾಗಲಿ ಅಥವಾ ಪೂಜಾ ಮ್ಯಾಮ್ದು ಲೈಫ್ ಎಕ್ಸ್ಪೀರಿಯನ್ಸ್ ಆಗಲಿ, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಗಲಿ, ಅದ್ರ ಮುಂದೆ ಫೀಸ್ನ ನಾನು ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್ ಆ್ಯಂಡ್ ಪೂಜಾ ಮ್ಯಾಮ್. ಯಾರಾದರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬಂದು ಸೆಲೆಬ್ರೈಟ್ಸ್ಗೆ ಜಾಯ್ನ್ ಆಗಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.